Hello everyone. Today I discussed about abnormal types of respiration. Abnormal types of respiration ಬಗ್ಗೆ ತಿಳ್ಕೊಳ್ಳೋಣ. ಎಸ್ಟರ್ಡೇ ಕ್ಲಾಸ್ ಅಲ್ಲಿ ರೆಸ್ಪಿರೇಷನ್ ಟರ್ಮಿನಾಲಜೀಸ್ ನ ನೋಡಿದೀವಿ. ಈ ಕ್ಲಾಸ್ ಅಲ್ಲಿ ಅಬ್ನಾರ್ಮಲ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ನ ನೋಡೋಣ. ಅದರಲ್ಲಿ ಫಸ್ಟ್ ನೋಟ್ ನೋಡೋಣ. ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್ ಯಾವ್ದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ನೋಟ್ ಏನಪ್ಪಾ ಅಂತಂದ್ರೆ ಎಕ್ಸೆಸ್ ವಾಟರ್ ಕಲೆಕ್ಟ್ ಇನ್ ಲಂಗ್ ಅಲ್ಲಿ ಎಕ್ಸೆಸ್ ವಾಟರ್ ಕಲೆಕ್ಟ್ ಆದ್ರೆ ಅದನ್ನ ನಿಮೋನಿಯಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಟ್ ಬಂತು ಅಂದ್ರೆ ಎಕ್ಸೆಸ್ ವಾಟರ್ ಕಲೆಕ್ಟ್ ಇನ್ ಪ್ಲೂರಲ್ ಸ್ಪೇಸ್ ಅಲ್ಲಿ ಎಕ್ಸೆಸ್ ವಾಟರ್ ಕಲೆಕ್ಟ್ ಆದ್ರೆ ಅದನ್ನ ಹೈಡ್ರೋಥೊರಾಕ್ಸ್ ಅಂತ ಕರಿತೀವಿ. ಪ್ಲೂರಲ್ ಸ್ಪೇಸ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಹೋಗ್ತಾ. ಎಕ್ಸೆಸ್ ವಾಟರ್ ಕಲೆಕ್ಟ್ ಇನ್ ಲಂಗ್ಸ್ ಅಲ್ಲಿ ಎಕ್ಸೆಸ್ ವಾಟರ್ ಕಲೆಕ್ಟ್ ಆದ್ರೆ ಅದನ್ನ ಎಂಫೈಸಿಮಾ ಅಂತ ಕರಿತೀವಿ. ಎಕ್ಸೆಸ್ ಏರ್ ಕಲೆಕ್ಟ್ ಇನ್ ಪ್ಲೂರಲ್ ಸ್ಪೇಸ್ ಅಲ್ಲಿ ಎಕ್ಸೆಸ್ ಏರ್ ಕಲೆಕ್ಟ್ ಆದ್ರೆ ಅದನ್ನ ನಿಮೋಥೊರಾಕ್ಸ್ ಅಂತ ಕರಿತೀವಿ. ಲಂಗ್ ಅಲ್ಲಿ ಪಸ್ ಕಲೆಕ್ಟ್ ಆದ್ರೆ ಅದನ್ನ ಲಂಗ್ ಆಬ್ಸೆಸ್ ಅಂತ ಕರಿತೀವಿ. ಪಸ್ ಇನ್ ಪ್ಲೂರಲ್ ಸ್ಪೇಸ್ ಅಲ್ಲಿ ಪಸ್ ಕಲೆಕ್ಟ್ ಆದ್ರೆ ಅದನ್ನ ಎಂಫೈಮಾ ಅಂತ ಕರಿತೀವಿ. ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರ್ಲಿ. ನೆಕ್ಸ್ಟ್ ಹೋಗ್ತಾ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಅಬ್ನಾರ್ಮಲ್ ಟೈಪ್ಸ್ ಆಫ್ ರೆಸ್ಪಿರೇಷನ್. ಅಬ್ನಾರ್ಮಲ್ ಟೈಪ್ ಆಫ್ ರೆಸ್ಪಿರೇಷನ್ ಅದರಲ್ಲಿ ಫಸ್ಟ್ ಕುಸ್ಮೋಲ್ ರೆಸ್ಪಿರೇಷನ್ ಅಂತಂದ್ರೆ ಇನ್ ರೆಗ್ಯುಲರ್ ಇಂಟರ್ವಲ್ ಅಬ್ನಾರ್ಮಲ್ ರೇಟ್ ಅಂಡ್ ಡೆಪ್ತ್ ಇನ್ಕ್ರೀಸಸ್. ನಾರ್ಮಲ್ ಆಗೇ ಇರುತ್ತೆ ರೆಸ್ಪಿರೇಷನ್, ರೆಗ್ಯುಲರ್ ಇಂಟರ್ವಲ್ ಅಲ್ಲೇ ಆಗ್ತಾ ಇರುತ್ತೆ. ಬಟ್ ಅಬ್ನಾರ್ಮಲ್ ರೆಸ್ಪಿರೇಷನ್ ರೇಟ್ ಅಂಡ್ ಡೆಪ್ತ್ ಇನ್ಕ್ರೀಸ್. ನಾರ್ಮಲ್ ಆಗಲ್ಲ, ರೆಸ್ಪಿರೇಷನ್ ರೇಟ್ ಇದ್ದಕ್ಕಿದ್ದಂತೆ ಇನ್ಕ್ರೀಸ್ ಆಗೋದು ಮತ್ತೆ ಡೆಪ್ತ್ ಕೂಡ ಇನ್ಕ್ರೀಸ್ ಆಗೋದು, ಆ ತರ ಆಗ್ತಾ ಇರುತ್ತೆ. ಅದನ್ನ ಕುಸ್ಮುಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇನ್ನೊಂದು ನೋಟ್, ಸುಮ್ನೆ ಕುಸ್ಮುಲ್ ಸೈನ್ ಅಂತ ಬರುತ್ತೆ. ಅದು ಯಾವ ಕಂಡೀಷನ್ ಅಲ್ಲಿ ನೋಡ್ತೀವಿ ಅಂತ ಅಂದ್ರೆ ರೈಟ್ ಹಾರ್ಟ್ ಫೇಲ್ಯೂರ್ ಅಂಡ್ ಕಾರ್ಡಿಯೋಮೆಗಾಲಿ, ಈ ಎರಡು ಕಂಡೀಷನ್ ಅಲ್ಲಿ ಕುಸ್ಮುಲ್ ಸೈನ್ ನಾವು ನೋಡಬಹುದು. ಏನಪ್ಪಾ ಕುಸ್ಮುಲ್ ಸೈನ್ ಅಂದ್ರೆ ಡ್ಯೂರಿಂಗ್ ಇನ್ಸ್ಪಿರೇಷನ್ ಮಾಡಬೇಕಾದ್ರೆ ಪ್ರೆಷರ್ ಆಫ್ ಜುಗ್ಯುಲರ್ ವೇನ್ ಇನ್ಕ್ರೀಸಸ್. ಜುಗ್ಯುಲರ್ ವೇನ್ ಪ್ರೆಷರ್ ಇರುತ್ತಲ್ವಾ ಇನ್ಸ್ಪಿರೇಷನ್ ಮಾಡ್ಬೇಕಾದ್ರೆ, ಡ್ಯೂರಿಂಗ್ ಇನ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಪ್ರೆಷರ್ ಆಫ್ ಜುಗ್ಯುಲರ್ ವೇನ್ ಇನ್ಕ್ರೀಸ್ ಆಗ್ತಾ ಇರತ್ತೆ. ಅದನ್ನ ಕುಸ್ಮುಲ್ ಸೈನ್ ಅಂತ ಕರಿತೀವಿ. ಓಕೆ, ಕುಸ್ಮುಲ್ ರೆಸ್ಪಿರೇಷನ್ ನ ಯಾವ ಕಂಡೀಷನ್ ಅಲ್ಲಿ ನಾವು ನೋಡಬಹುದು ಅಂತ ನೋಡೋಣ. ಅದು ಟ್ರಿಕ್ಸ್ ಇದೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮ್ಗೆ. ಕುಸ್ಮುಲ್ ಅಂತ ಬರ್ಕೊಳ್ಳಿ ಯಾವ್ದಾದ್ರು ಅಂತ. ಕೀಟೋಸಿಡೋಸಿಸ್ ಅಂದ್ರೆ ಮೆಟಬಾಲಿಕ್ ಅಸಿಡೋಸಿಸ್ ಕಂಡೀಷನ್ ಅಲ್ಲಿ ನಾವು ನೋಡಬಹುದು. ಯುರೇಮಿಯಾ ಮೀನ್ಸ್ ಯೂರಿಕ್ ಆಸಿಡ್ ಲೆವೆಲ್ ಇನ್ಕ್ರೀಸ್ಡ್ ಇನ್ ಬ್ಲಡ್. ಯುರೇಮಿಯಾ ಅಂದ್ರೆ ಯೂರಿಕ್ ಆಸಿಡ್ ಲೆವೆಲ್ ಬ್ಲಡ್ ಅಲ್ಲಿ ಇನ್ಕ್ರೀಸ್ ಆಗೋದು, ಅದನ್ನ ಯುರೇಮಿಯಾ ಅಂತ ಕರಿತೀವಿ. ಸೆಪ್ಸಿಸ್ ಕಂಡೀಷನ್ ಅಲ್ಲಿ ಮೀನ್ಸ್ ಬ್ಲಡ್ ಇನ್ಫೆಕ್ಷನ್, ಆ ಕಂಡೀಷನ್ ಅಲ್ಲಿ. ಸೋಲಿಸಿಲೇಟ್ಸ್ ಡ್ರಗ್ಸ್ ತಗೊಂಡಾಗ, ಮತ್ತೆ ಮೆಥೆನಾಲ್ ಪಾಯ್ಸನಿಂಗ್ ಆದಾಗ ಹಾಗೂ ಕುಸ್ಮುಲ್ ರೆಸ್ಪಿರೇಷನ್ ನೋಡಬಹುದು. ಆಲ್ಡಿಹೈಡ್ಸ್ ಫಾರ್ಮೇಶನ್ ಆದಾಗ ಬಾಡಿಲಿ, ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಬಾಡಿಲಿ ಫಾರ್ಮೇಶನ್ ಆದಾಗ, ಈ ಕಂಡೀಷನ್ ಗಳಲ್ಲಿ ನಾವು ಕುಸ್ಮುಲ್ ರೆಸ್ಪಿರೇಷನ್ ನ ನೋಡಬಹುದು. ಈಗ ಫಸ್ಟ್ ಆಯ್ತು ಕುಸ್ಮುಲ್ ರೆಸ್ಪಿರೇಷನ್. ನೆಕ್ಸ್ಟ್ ಬಂತು ಅಂತ ಅಂದ್ರೆ ಬಯಾರ್ಡ್ಸ್ ರೆಸ್ಪಿರೇಷನ್ ಅಥವಾ ಅಟ್ಯಾಕ್ಸಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂತು ಅಂದ್ರೆ ಈ ಎರಡು ಕಂಡೀಷನ್ ನಾವ್ ಯಾವ್ದ್ರಲ್ಲಿ ನೋಡಬಹುದು ಅಂತ ಅಂದ್ರೆ ಪೋನ್ಸ್ ಡ್ಯಾಮೇಜ್ ಆದಾಗ ಅಥವಾ ಪೋನಿಕ್ ಹೆಮರೇಜ್ ಆದಾಗ ಈ ರೆಸ್ಪಿರೇಷನ್ ನಾವು ನೋಡಬಹುದು. ಈ ಪೋನ್ಸ್ ಡ್ಯಾಮೇಜ್ ಆದಾಗ ನಾವ್ ಇನ್ನೊಂದು ಏನು ಮೇನ್ ಸಿಂಪ್ಟಮ್ಸ್ ನ ಅಥವಾ ಸೈನ್ ಏನ್ ನೋಡಬಹುದು ಅಂತ ಅಂದ್ರೆ ಪಿನ್ ಪಾಯಿಂಟ್ ಪ್ಯೂಪಿಲ್ ಪೇಷಂಟ್ ಅಲ್ಲಿ ನಾವು ನೋಡಬಹುದು. ಪೋನ್ಸ್ ಡ್ಯಾಮೇಜ್ ಆದಾಗ ಅಥವಾ ಪೋನಿಕ್ ಹೆಮರೇಜ್ ಆದಾಗ ಪಿನ್ ಪಾಯಿಂಟ್ ಪ್ಯೂಪಿಲ್ ನ ನಾವು ನೋಡಬಹುದು ಪೇಷಂಟ್ ಅಲ್ಲಿ. ಹಂಗಂದ್ರೇನು ಬಯೋಡ್ಸ್ ರೆಸ್ಪಿರೇಷನ್ ಅಂದ್ರೆ ಏನು ಅಂತಂದ್ರೆ ಮೀನ್ಸ್ ಸಡನ್ ಪೇಷಂಟ್ ಹ್ಯಾವ್ ಹೈಪರಪ್ನಿಯಾ ವಿತ್ ಅಪ್ನಿಯಾ. ನಾರ್ಮಲ್ ಆಗಿ ಪೇಷಂಟ್ ಬ್ರೀತ್ ಮಾಡ್ತಿದ್ದವರು ಸಡನ್ ಆಗಿ ಹೈಪರಪ್ನಿಯಾ ಆಗುತ್ತೆ ವಿತ್ ಅಪ್ನಿಯಾ. ನೋಡಿ ಇಲ್ಲಿ ಗ್ರಾಫ್ ಬರ್ದಿದ್ದೀನಿ. ನಾರ್ಮಲ್ ಇದ್ದಿದ್ದು ಹೈಪರಪ್ನಿಯಾ ಆಗುತ್ತೆ, ಅಪ್ನಿಯಾ ಆಗುತ್ತೆ, ನಾರ್ಮಲ್ ಬಂದಿರುತ್ತೆ, ಮತ್ತೆ ಹೈಪರಪ್ನಿಯಾ ಆಗುತ್ತೆ, ಅಪ್ನಿಯಾ ಆಗುತ್ತೆ. ಗೊತ್ತಾಯ್ತಾ? ಇದನ್ನ ಬಯೋಡ್ಸ್ ರೆಸ್ಪಿರೇಷನ್ ಅಥವಾ ಅಟ್ಯಾಕ್ಸಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಹೈಪರಪ್ನಿಯಾ ಅಂತ ಅಂದ್ರೇನು ಮೀನ್ಸ್ ಇನ್ಕ್ರೀಸ್ಡ್ ಬ್ರೀತಿಂಗ್ ರೇಟ್ ಅಂಡ್ ಡೆಪ್ತ್. ಬ್ರೀತಿಂಗ್ ರೇಟ್ ಮತ್ತೆ ಡೆಪ್ತ್ ಎರಡೂ ಕೂಡ ಇನ್ಕ್ರೀಸ್ ಆಗೋದನ್ನ ಹೈಪರಪ್ನಿಯಾ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಬಂತ್ ಚೈನೀಸ್ ಸ್ಟಾಕ್ ರೆಸ್ಪಿರೇಷನ್ ಅಂತ ಇದೆ. ಥರ್ಡ್ ಬಂತು. ಏನಪ್ಪಾ ಇದು ಚೈನೀಸ್ ಸ್ಟಾಕ್ ರೆಸ್ಪಿರೇಷನ್? ಇದನ್ನ ಎಲ್ಲಿ ನೋಡಬಹುದು, ಯಾವ ಕಂಡೀಷನ್ ಅಲ್ಲಿ ಅಂದ್ರೆ ದಿಸ್ ರೆಸ್ಪಿರೇಷನ್ ಸೀನ್ ಇನ್ ಮೆಡುಲಾ ಅಬ್ಲಾಂಗೇಟಾ ಡ್ಯಾಮೇಜ್ ಪೇಷಂಟ್. ಮೆಡುಲಾ ಅಬ್ಲಾಂಗೇಟಾ ಡ್ಯಾಮೇಜ್ ಆಗಿರುತ್ತಲ್ವಾ, ಆ ಪೇಷಂಟ್ ಅಲ್ಲಿ ಈ ಕಂಡೀಷನ್ ನ ನೋಡಬಹುದು. ಆಮೇಲೆ
ಇನ್ಕ್ರೀಸ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಇನ್ಕ್ರೀಸ್ ಆದಾಗ್ಲೂ ಚೈನ್ ಸ್ಟಾಕ್ ರೆಸ್ಪಿರೇಷನ್ ನ ನೋಡಬಹುದು. ಮತ್ತೆ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಪೇಷಂಟ್ ಅಲ್ಲೂ ಚೈನ್ ಸ್ಟಾಕ್ ರೆಸ್ಪಿರೇಷನ್ ನಾವು ನೋಡಬಹುದು. ಏನು ಚೈನ್ ಸ್ಟಾಕ್ ರೆಸ್ಪಿರೇಷನ್ ಅಂತ ಅಂದ್ರೆ ಏನು ಚೈನ್ ಸ್ಟಾಕ್ ರೆಸ್ಪಿರೇಷನ್ ಅಂದ್ರೆ ಗ್ರಾಜುಯಲಿ ಇನ್ ಪೇಷಂಟ್ ಹೈಪರ್ಅಪ್ನಿಯಾ, ಹೈಪಾಪ್ನಿಯಾ ಅಂಡ್ ಅಪ್ನಿಯಾ. ಹೈಪರ್ಅಪ್ನಿಯಾ ಅಂದ್ರೆ ಹೇಳಿದೆ ಮೀನ್ಸ್ ಇನ್ಕ್ರೀಸ್ ಬ್ರೀತಿಂಗ್ ರೇಟ್ ಅಂಡ್ ಡೆಪ್ತ್. ರೇಟು ಮತ್ತೆ ಡೆಪ್ತ್ ಎರಡೂ ಕೂಡ ಇನ್ಕ್ರೀಸ್ ಆಗೋದನ್ನ ಹೈಪರ್ಅಪ್ನಿಯಾ ಅಂತ ಕರಿತೀವಿ. ಹೈಪಾಪ್ನಿಯಾ ಅಂದ್ರೆ ಸ್ಲೋಲಿ ಡಿಕ್ರೀಸ್ ಬ್ರೀತಿಂಗ್ ರೇಟ್ ಅಂಡ್ ಡೆಪ್ತ್. ಅದೇನೋ ಅಂದ್ರೆ ಇನ್ಕ್ರೀಸ್ ರೆಸ್ಪಿರೇಷನ್ ರೇಟು ಡೆಪ್ತ್ ಇನ್ಕ್ರೀಸ್ ಆಗೋದನ್ನ ಹೈಪರ್ಅಪ್ನಿಯಾ ಅಂತ ಕರಿತೀವಿ. ಹೈಪಾಪ್ನಿಯಾ ಅಂದ್ರೆ ಸ್ಲೋಲಿ ಡಿಕ್ರೀಸ್ಡ್ ಬ್ರೀತಿಂಗ್ ರೇಟ್ ಅಂಡ್ ಡೆಪ್ತ್. ರೇಟು ಮತ್ತೆ ಡೆಪ್ತ್ ಎರಡೂ ಕೂಡ ಡಿಕ್ರೀಸ್ ಆಗೋದನ್ನ ಹೈಪಾಪ್ನಿಯಾ ಅಂತ ಕರಿತೀವಿ. ಅಪ್ನಿಯಾ ಅಂದ್ರೆ ಗೊತ್ತು, ಟೆಂಪರವರಿ ಸ್ಟಾಪ್ ಆಫ್ ರೆಸ್ಪಿರೇಷನ್. 20 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಅಷ್ಟು ಟೆಂಪರವರಿ ಆಗಿ ರೆಸ್ಪಿರೇಷನ್ ಸ್ಟಾಪ್ ಆಗೋಂಥದ್ದು. ಅದನ್ನ ನಾನು ಟರ್ಮಿನಾಲಜೀಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚೈನ್ ಸ್ಟಾಕ್ ರೆಸ್ಪಿರೇಷನ್ ಗ್ರಾಫ್ ನೋಡೋಣ. ನಾರ್ಮಲ್ ಗ್ರಾಫ್ ಇದ್ದಿದ್ದು ತಕ್ಷಣ ಹೈಪರ್ ಅಪ್ನಿಯಾ ಆಗುತ್ತೆ, ನೆಕ್ಸ್ಟ್ ಹೈಪಾಪ್ನಿಯಾ ಆಗುತ್ತೆ. ಹೈಪಾಪ್ನಿಯಾ ಅಂದ್ರೆ ನಾರ್ಮಲ್ ಗಿಂತ ಕಮ್ಮಿ ಆಗೋದು ರೆಸ್ಪಿರೇಷನ್, ಆಮೇಲೆ ಅಪ್ನಿಯಾ ಆಗುತ್ತೆ. ಈಗ ಇದೇ ತರ ಗ್ರಾಫ್ ಪೇಷಂಟ್ ಬ್ರೀತ್ ಮಾಡೋದ, ಒಂದ್ಸಲ ಹೈಪರ್ ಅಪ್ನಿಯಾ ಆಗಿ ಬ್ರೀತ್ ಮಾಡ್ತಾರೆ, ಹೈಪಾಪ್ನಿಯಾ ಸಡನ್ ಆಗುತ್ತೆ, ನೆಕ್ಸ್ಟ್ ಅಪ್ನಿಯಾ, ಹಂಗೆ ಬ್ರೀತ್ ಮಾಡೋದನ್ನ ಚೈನ್ ಸ್ಟಾಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇದು ಅಬ್ನಾರ್ಮಲ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ಹೇಳ್ತಾ ಇದ್ದೀನಿ. 3 ಟೈಪ್ಸ್ ಮುಗೀತು. ಈಗ ನೋಡೋಣ ಗ್ರಾಫ್ ನೋಡೋಣ. ಸುಮ್ನೆ ಗ್ರಾಫ್ ಬಗ್ಗೆ ಗೊತ್ತಿರ್ಲಿ ನಮ್ಗೆ. ಓಕೆ, ಗ್ರಾಫ್ ನೋಡೋಣ. ನಾರ್ಮಲ್ ಗ್ರಾಫ್ ಹೆಂಗ್ ಬರುತ್ತೆ ರೆಸ್ಪಿರೇಷನ್, ಇದು ನಾರ್ಮಲ್ ಗ್ರಾಫ್ ಬರುತ್ತೆ. ಚೈನ್ ಸ್ಟಾಕ್ ರೆಸ್ಪಿರೇಷನ್ ಎಂದ್ರೇನು? ನಾರ್ಮಲ್ ಇದ್ದಿದ್ದು ಹೈಪರ್ ಅಪ್ನಿಯಾ ಆಗುತ್ತೆ, ಹೈಪಾಪ್ನಿಯಾ ಆಗುತ್ತೆ, ಹೈಪರ್ ಅಪ್ನಿಯಾ ಆಗುತ್ತೆ, ಹೈಪಾಪ್ನಿಯಾ ಆಗುತ್ತೆ, ಅಪ್ನಿಯಾ ಆಗುತ್ತೆ, ಹೈಪರ್ ಅಪ್ನಿಯಾ ಆಗುತ್ತೆ, ಹೈಪಾಪ್ನಿಯಾ ಆಗುತ್ತೆ, ಅಪ್ನಿಯಾ ಆಗುತ್ತೆ. ಇದು ಚೈನ್ ಸ್ಟಾಕ್ ರೆಸ್ಪಿರೇಷನ್. ಬಾಯರ್ಟ್ಸ್ ರೆಸ್ಪಿರೇಷನ್ ಅಲ್ಲಿ ಎರಡೇ, ಹೈಪರ್ ಅಪ್ನಿಯಾ ಮತ್ತೆ ಅಪ್ನಿಯಾ. ಓಕೆ, ಕುಸ್ಮುಲ್ ರೆಸ್ಪಿರೇಷನ್ ಅಂದ್ರೆ ಸುಮ್ನೆ ಹೈಪರ್ ಅಪ್ನಿಯಾ ತರ ಅಂದ್ರೆ ಹೇಳಿದ್ನಲ್ವಾ, ಅದ್ರಲ್ಲಿ ನಾರ್ಮಲ್ಲೇ ಇರುತ್ತೆ, ಇಂಟರ್ವ್ಯೂ ಒಂದೇ ತರ ಬರ್ತಾ ಇರುತ್ತೆ ರೆಸ್ಪಿರೇಷನ್, ಬಟ್ ರೇಟು ಮತ್ತೆ ಡೆಪ್ತ್ ಎರಡೂ ಕೂಡ ಇನ್ಕ್ರೀಸ್ ಇರುತ್ತೆ, ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ, ರೇಟು ಡೆಪ್ತ್ ಇನ್ಕ್ರೀಸ್ ಇರುತ್ತೆ. ಅಪ್ನಿಯಾ ಅಂದ್ರೆ ಟೆಂಪರವರಿ ಸ್ಟಾಪೇಜ್ ಆಫ್ ರೆಸ್ಪಿರೇಷನ್, ಟೆಂಪರವರಿ ಆಗಿ 20 ಸೆಕೆಂಡ್ಸ್ ಅಷ್ಟು ರೆಸ್ಪಿರೇಷನ್ ಸ್ಟಾಪ್ ಆಗೋದನ್ನ ಅಪ್ನಿಯಾ ಅಂತ ಕರಿತೀವಿ. ಈಗ 3 ನೋಡಿದ್ವಿ, ಯಾವ್ದು? ಕುಸ್ಮುಲ್ ರೆಸ್ಪಿರೇಷನ್, ಬಾಯಾಟ್ಸ್ ರೆಸ್ಪಿರೇಷನ್, ಚೈನ್ ಸ್ಟಾಕ್ ರೆಸ್ಪಿರೇಷನ್. ಈಗ 3 ಆಯ್ತು. ಇನ್ನು 4th ಬಂತು. ನೆಕ್ಸ್ಟ್ ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ಅಂದ್ರೆ ಏನು, ಅದನ್ನ ಎಲ್ಲಿ ನೋಡಬಹುದು ಅಂತ ನೋಡೋಣ. ಫಸ್ಟ್ ಸೀನ್ ಇನ್ ಫ್ಲೇಲ್ ಚೆಸ್ಟ್ ಅಂಡ್ ಫ್ರೇನಿಕ್ ನರ್ವ್ ಡ್ಯಾಮೇಜ್. 2 ಕಂಡೀಷನ್ ಅಲ್ಲಿ ನಾವು ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ನ ನೋಡಬಹುದು. ಫ್ಲೇಲ್ ಚೆಸ್ಟ್ ಎಲ್ಲಿ ಬರುತ್ತೆ ಅಂತ ಮುಂದೆ ಕಂಡೀಷನ್ ಇದೆ. ಫ್ಲೇಲ್ ಚೆಸ್ಟ್ ಅಂದ್ರೆ ಏನು ಅಂತ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ಡೀಟೇಲ್ ಆಗಿ. ಫ್ರೇನಿಕ್ ನರ್ವ್ ಡ್ಯಾಮೇಜ್ ನೆಕ್ ಇಂದ ಚೆಸ್ಟ್ ವರ್ಗೂ ಪ್ರೆಸೆಂಟ್ ಇರುತ್ತೆ. ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಎರಡು ಸೈಡ್ ಫ್ರೇನಿಕ್ ನರ್ವ್ ಪ್ರೆಸೆಂಟ್ ಇರುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡತ್ತಪ್ಪ ಅಂತ ಅಂದ್ರೆ ಡಯಾಫ್ರಾಗ್ರಾಮ್ ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಮೂವ್ಮೆಂಟ್ ಆಗ್ಬೇಕಲ್ವಾ ರೆಸ್ಪಿರೇಷನ್ ಆಗ್ಬೇಕಾದ್ರೆ, ಅದಕ್ಕೆ ಫ್ರೇನಿಕ್ ನರ್ವ್ ಹೆಲ್ಪ್ ಮಾಡುತ್ತೆ. ಇದು ಡ್ಯಾಮೇಜ್ ಆದ್ರೆ ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ನಾವು ನೋಡಬಹುದು. ಹಂಗಂದ್ರೇನು ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ಅಂದ್ರೆ ಮೀನ್ಸ್ ಆಪೋಸಿಟ್ ಮೂವ್ಮೆಂಟ್ ಆಫ್ ಚೆಸ್ಟ್. ನಾರ್ಮಲಿ ಇಂಟೇಕ್ ತಗೊಂಡಾಗ ಏರ್ನ ನಾವು ಔಟ್ವರ್ಡ್ ಒಳಗಡೆ ಮೂವ್ಮೆಂಟ್ ಆಗುತ್ತೆ, ಏನು ಡಯಾಫ್ರಾಗ್ರಾಮ್. ಎಕ್ಸ್ಪಿರೇಷನ್ ಮಾಡಿದಾಗ ಇನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ಅಂದ್ರೆ ಆಪೋಸಿಟ್ ಮೂವ್ಮೆಂಟ್ ಆಫ್ ಚೆಸ್ಟ್ ಇನ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಇನ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಅಂದ್ರೆ ಡೌನ್ವರ್ಡ್ ಹೋಗುತ್ತೆ. ಎಕ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಅಪ್ವರ್ಡ್ ಹೋಗುತ್ತೆ. ಎಕ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಡೌನ್ವರ್ಡ್ ಹೋಗ್ಬೇಕು, ಇನ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಅಪ್ವರ್ಡ್ ಹೋಗ್ಬೇಕು. ಬಟ್ ಇದ್ರಲ್ಲಿ ಏನಾಗುತ್ತೆ ಆಪೋಸಿಟ್ ಆಗುತ್ತೆ. ಇನ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಡೌನ್ವರ್ಡ್ ಹೋಗುತ್ತೆ, ಎಕ್ಸ್ಪಿರೇಷನ್ ಮಾಡ್ಬೇಕಾದ್ರೆ ಅಪ್ವರ್ಡ್ ಹೋಗುತ್ತೆ. ಇದನ್ನ ನಾವು ಪ್ಯಾರಾಡಾಕ್ಸಿಕಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೀಸಾ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ನೋಡೋಣ. ಆಪೋಸಿಟ್ ಮೂವ್ಮೆಂಟ್ ಆಫ್ ಚೆಸ್ಟ್ ಅಂಡ್ ಅಬ್ಡಾಮಿನ್ ಮತ್ತೆ ಚೆಸ್ಟ್ ಎರಡು ಮೂವ್ಮೆಂಟ್ ಅಲ್ಲಿ ಆಪೋಸಿಟ್ ಆಗಂತದ್ದು. ಸೀನ್ ಇನ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಲ್ಲಿ ಸೀಸಾ ರೆಸ್ಪಿರೇಷನ್ ನಾವು ನೋಡಬಹುದು. ನಾರ್ಮಲ್ ಆಗಿ ಇನ್ ನಾರ್ಮಲ್ ಕಂಡೀಷನ್ ಚೆಸ್ಟ್ ಅಂಡ್ ಅಬ್ಡಾಮಿನ್ ರೈಸ್ ಟುಗೆದರ್ ಅಂಡ್ ಗೋ ಡೌನ್ಸ್ ಟುಗೆದರ್. ಎರಡು ಒಟ್ಟಿಗೆ ರೈಸ್ ಆಗುತ್ತೆ, ಎರಡು ಒಟ್ಟಿಗೆ ಡೌನ್ ಆಗುತ್ತೆ. ಬಟ್ ಇದ್ರಲ್ಲಿ ಆಪೋಸಿಟ್ ಡೈರೆಕ್ಷನ್, ಆಪೋಸಿಟ್ ಮೂವ್ಮೆಂಟ್ ಅಂದ್ರೆ ಚೆಸ್ಟ್ ರೈಸ್ ಆದಾಗ ಅಬ್ಡಾಮಿನ್ ಡೌನ್ ಹೋಗೋದು, ಅಬ್ಡಾಮಿನ್ ರೈಸ್ ಆದಾಗ ಚೆಸ್ಟ್ ಡೌನ್ ಹೋಗೋದು, ಆ ತರ ಆಪೋಸಿಟ್ ಮೂವ್ಮೆಂಟ್ ಆಫ್ ಚೆಸ್ಟ್ ಅಂಡ್ ಅಬ್ಡಾಮಿನ್. ಓಕೆ, ಈಗ ಎಕ್ಸ್ಟ್ರಾ ಅಂತ ಅನ್ಕೋಬಹುದು, ಬಟ್ ಎಕ್ಸಾಮ್ ಪರ್ಪಸ್ ಗೆ ಇಂಪಾರ್ಟೆಂಟ್ ಇದು ಕೂಡ. ಮೆನ್ಯೂವರ್ಸ್
ಮೆನ್ಯೂವರ್ಸ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರಿನ್ ಬಾಡಿ ಏನಾದ್ರೂ ಒಳಗಡೆ ಇಂಟೇಕ್ ಮಾಡಿದಾಗ ಫಾರಿನ್ ಬಾಡಿನ ರಿಮೂವ್ ಮಾಡಕ್ಕೋಸ್ಕರ ಮೆನ್ಯೂವರ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಮೆನ್ಯೂವರ್ಸ್ ಅದ್ರಲ್ಲಿ ಯಾವ್ಯಾವ ಇದೆ ಅಂತ ನೋಡೋಣ. ಸೀಲಿಕ್ ಮೆನ್ಯೂವರ್ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ ಡ್ಯೂರಿಂಗ್ ಇಂಟ್ಯೂಬೇಷನ್ ಮಾಡ್ಬೇಕಾದ್ರೆ ಡಿಫಿಕಲ್ಟಿ ಟು ಇಂಟ್ಯೂಬೇಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಡಿಫಿಕಲ್ಟಿ ಟು ಇಂಟ್ಯೂಬೇಟ್ ಮಾಡಕ್ಕಾಗಲ್ಲ. ಆಗ ಏನ್ ಮಾಡ್ತೀವಿ, ದೆನ್ ಕಂಪ್ರೆಸ್ ಕ್ರಿಕಾಯ್ಡ್ ಕಾರ್ಟಿಲೇಜ್ ಬೈ ಇಂಡೆಕ್ಸ್ ಫಿಂಗರ್ ಅಂಡ್ ಥಂಬ್ ಫಿಂಗರ್. ಕ್ರಿಕಾಯ್ಡ್ ಕಾರ್ಟಿಲೇಜ್ ಇರುತ್ತಲ್ವಾ, ಅದನ್ನ ಕಂಪ್ರೆಸ್ ಮಾಡ್ತೀವಿ. ಯಾವ್ದ್ರ ಮೂಲಕ? ಇಂಡೆಕ್ಸ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಮೂಲಕ ಕಂಪ್ರೆಸ್ ಮಾಡಿ ದೆನ್ ಇಟಿ ಟ್ಯೂಬ್ ನ ಇನ್ಸರ್ಟ್ ಮಾಡ್ತೀವಿ. ಇದನ್ನ ಸೀಲಿಕ್ ರೆಸ್ಪಿರೇಷನ್ ಅಂತೀವಿ. ರೆಸ್ಪಿರೇಷನ್ ಅಲ್ಲ, ಸೀಲಿಕ್ ಮೆನ್ಯೂವರ್ ಅಂತ ಕರಿತೀವಿ. ಓಕೆ, ಯಾವಾಗ ಅಂದ್ರೆ ಡ್ಯೂರಿಂಗ್ ಇಂಟ್ಯೂಬೇಷನ್ ಮಾಡ್ಬೇಕಾದ್ರೆ ಇಂಟ್ಯೂಬೇಟ್ ಮಾಡಕ್ ಆಗಲ್ಲ, ಡಿಫಿಕಲ್ಟಿ ಆಗುತ್ತೆ. ಆಗ ಏನ್ ಮಾಡ್ತೀವಿ ಅಂದ್ರೆ ಇಂಡೆಕ್ಸ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಇಂದ ಕ್ರಿಕಾಯ್ಡ್ ಕಾರ್ಟಿಲೇಜ್ ನ ಕಂಪ್ರೆಸ್ ಮಾಡಿದಾಗ ಈಸಿಯಾಗಿ ಇಟಿ ಟ್ಯೂಬ್ ನ ಇನ್ಸರ್ಟ್ ಮಾಡಬಹುದು. ಇದು ಮೆನ್ಯೂವರ್. ಓಕೆ, ನೆಕ್ಸ್ಟ್ ಬರ್ಪ್ ಮೆನ್ಯೂವರ್. ನೆಕ್ಸ್ಟ್ ಬಂತು ಅಂದ್ರೆ ಬರ್ಪ್ ಮೆನ್ಯೂವರ್, BURP. ಬರ್ಪ್ ಮೆನ್ಯೂವರ್ ಇದ್ರಲ್ಲೇ ಇದೆ. ಬರ್ಪ್ ಮೆನ್ಯೂವರ್, ದಿಸ್ ಮೆನ್ಯೂವರ್ ಯೂಸ್ ಇನ್ ಡಿಫಿಕಲ್ಟ್ ಇಂಟ್ಯೂಬೇಷನ್. ಇದು ಕೂಡ ಇಂಟ್ಯೂಬೇಟ್ ಮಾಡಕ್ ಆಗದೆ ಇದ್ದಾಗಲೇ ಈ ಮೆನ್ಯೂವರ್ ನ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಂಪ್ರೆಸ್ ಥೈರಾಯ್ಡ್ ಕಾರ್ಟಿಲೇಜ್. ಇದ್ರಲ್ಲಿ ಕ್ರಿಕಾಯ್ಡ್ ಕಾರ್ಟಿಲೇಜ್ ನ ಕಂಪ್ರೆಸ್ ಮಾಡ್ತೀವಿ, ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಥೈರಾಯ್ಡ್ ಕಾರ್ಟಿಲೇಜ್ ನ ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಥೈರಾಯ್ಡ್ ಕಾರ್ಟಿಲೇಜ್ ಇನ್ ಬ್ಯಾಕ್ವರ್ಡ್, ಅಪ್ವರ್ಡ್ ಅಂಡ್ ರೈಟ್ ವರ್ಡ್. ನೆನ್ಪಿರ್ಲಿ, ಬ್ಯಾಕ್ವರ್ಡ್ ಕಂಪ್ರೆಸ್ ಮಾಡ್ತೀವಿ, ಅಪ್ವರ್ಡ್, ರೈಟ್ ವರ್ಡ್. ಈ ಮೂಮೆಂಟ್ ಅಲ್ಲಿ ಥೈರಾಯ್ಡ್ ಕಾರ್ಟಿಲೇಜ್ ನ ಕಂಪ್ರೆಸ್ ಮಾಡ್ತೀವಿ. ಯಾವ್ದ್ರ ಮೂಲಕ? ಬೈ ಇಂಡೆಕ್ಸ್ ಅಂಡ್ ಥಂಬ್ ಫಿಂಗರ್ ಎರಡರ ಮೂಲಕ ಕಂಪ್ರೆಸ್ ಮಾಡಿ ಮೂಮೆಂಟ್ ಮಾಡ್ತೀವಿ. ಓಕೆನಾ? ಆಮೇಲೆ ಇಟಿ ಟ್ಯೂಬ್ ನ ಇನ್ಸರ್ಟ್ ಮಾಡೋದು. ಅದನ್ನ ಬರ್ಫ್ ಮೆನೋವರ್ ಅಂತ ಕರಿತೀವಿ, ನೆನ್ಪಿರ್ಲಿ. ನೆಕ್ಸ್ಟ್ ಹೆಡ್ ಟಿಲ್ಟ್ ಅಂಡ್ ಚಿನ್ ಲಿಫ್ಟ್ maneuver. Head tilt and chin lift maneuver. It is the method to open airway in every condition except head injury. ಈ ಮೆಥಡ್ ನ head tilt and chin lift maneuver ನ it is the method to open airway in every condition except head injury. ಎಲ್ಲಾ ಕಂಡೀಷನ್ ನಲ್ಲೂ ಓಪನ್ ಏರ್ವೇ ಓಪನ್ ಮಾಡಕ್ಕೋಸ್ಕರ ಈ ಕಂಡೀಷನ್ ಇದನ್ನ ಯೂಸ್ ಮಾಡ್ತೀವಿ, ಈ ಮೆನೂವರ್ ನ. ಬಟ್ ಹೆಡ್ ಇಂಜುರಿ ಪೇಷಂಟ್ ಗೆ ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮೆನೂವರ್ ನ ಯೂಸ್ ಮಾಡಬಾರ್ದು. ಯೂಸ್ಡ್ ಇನ್ ಸಿಪಿಆರ್ ಕಂಡೀಷನ್ ಅಲ್ಲಿ ಈ ಮೆನ್ಯೂವರ್ ನ ಯೂಸ್ ಮಾಡ್ತೀವಿ. ಓಕೆ, ಜಾ ಥ್ರಸ್ಟ್ ಮೆನೂವರ್ ಇದು ಇಟ್ ಈಸ್ ದಿ ಮೆಥಡ್ ಟು ಓಪನ್ ಏರ್ವೇ ಇನ್ ಹೆಡ್ ಇಂಜುರಿ. ಈ ಮೆಥಡ್ ನ ನಾನು ಫಸ್ಟ್ ಹೇಳಿದ್ದೆ, ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಮೆನೂವರ್ ನ ಯಾವುದೇ ಕಾರಣಕ್ಕೂ ಹೆಡ್ ಇಂಜುರಿ ಪೇಷಂಟ್ ಗೆ ಯೂಸ್ ಮಾಡಬಾರ್ದು. ಆದ್ರೆ ಜಾಥ್ರಸ್ಟ್ ಮೆನೂವರ್ ನ ಹೆಡ್ ಇಂಜುರಿ ಪೇಷಂಟ್ ಗೆ ಯೂಸ್ ಮಾಡ್ತೀವಿ. ಹೆಡ್ ಇಂಜುರಿ ಕಂಡೀಷನ್ ಅಲ್ಲಿ ಜಾಥ್ರಸ್ಟ್ ಮೆನೂವರ್ ನ ಯೂಸ್ ಮಾಡ್ತೀವಿ, ಓಪನ್ ಏರ್ವೇನ ಓಪನ್ ಮಾಡಕ್ಕೆ. ಯೂಸ್ಡ್ ಆಕ್ಸಿಡೆಂಟಲ್ ಕೇಸಸ್, ಹೇಳದ್ನಲ್ಲ, ಆಕ್ಸಿಡೆಂಟಲ್ ಕೇಸಸ್ಗೆ ಯೂಸ್ ಮಾಡೋದು. ಹೆಮ್ಲಿಚ್ ಮೆನೂವರ್ ಆರ್ ಅಬ್ಡಾಮಿನಲ್ ಮೆನೂವರ್. ಏನಪ್ಪಾ ಹಂಗಂದ್ರೆ ಇಟ್ ಈಸ್ ದಿ ಮೆಥಡ್ ಯೂಸ್ ಇನ್ ಅಡಲ್ಟ್ ಅಂಡ್ ಚಿಲ್ಡ್ರನ್. ಅಡಲ್ಟ್ ಮತ್ತೆ ಚಿಲ್ಡ್ರನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ರಿಮೂವ್ ಫಾರಿನ್ ಬಾಡಿ ಏರ್ವೇ ಅಬ್ಸ್ಟ್ರಕ್ಷನ್. ಫಾರಿನ್ ಬಾಡಿನ ಅಥವಾ ಇನ್ಸ್ಪೈರ್ ಆತರ ಫಾರಿನ್ ಬಾಡಿಯಿಂದ ಏನಾರ ಡಿಫಿಕಲ್ಟಿ ಆಗ್ತಿದೆ ಅದನ್ನ ರಿಮೂವ್ ಮಾಡಕ್ಕೋಸ್ಕರ ಈ ಮೆನೂವರ್ ನ ಯೂಸ್ ಮಾಡ್ತೀವಿ. ಹ್ಯಾಂಡ್ ಪ್ಲೇಸ್ಮೆಂಟ್ ನೋಡೋಣ. ಹ್ಯಾಂಡ್ ಪ್ಲೇಸ್ಮೆಂಟ್ ಎಲ್ಲಿ ಮಾಡಬೇಕು ಅಂದ್ರೆ ಬಿಟ್ವೀನ್ ಝೀಪಾಯ್ಡ್ ಪ್ರೋಸೆಸ್ ಅಂಡ್ ಅಂಬಲಿಕಸ್. ಝೀಪಾಯ್ಡ್ ಪ್ರೋಸೆಸ್ ಮತ್ತೆ ಅಂಬಲಿಕಸ್ ಮಧ್ಯೆ ಹ್ಯಾಂಡ್ ನ ಪ್ಲೇಸ್ ಮಾಡಬೇಕು. ಹ್ಯಾಂಡ್ ಮೂವ್ಮೆಂಟ್ ಹೆಂಗ್ ಮಾಡಬೇಕು ಅಂದ್ರೆ ಇನ್ವರ್ಡ್ ಅಂಡ್ ಔಟ್ವರ್ಡ್. ಒಂದ್ಸಲ ಇನ್ವರ್ಡ್ ಮಾಡಬೇಕು, ಒಂದ್ಸಲ ಔಟ್ ಮಾಡಬೇಕು. ಈ ಪ್ರೋಸೆಸ್ ಅಲ್ಲಿ ಯಾವುದು ಅಬ್ಡಾಮಿನಲ್ ಥ್ರಸ್ಟ್ ಮೆನೋವರ್, ಈ ಪ್ರೋಸೆಸ್ ಅಲ್ಲಿ ಪ್ಲೇಸ್ಮೆಂಟ್ ಹೆಂಗಿರುತ್ತೆ ಮತ್ತೆ ಮೂವ್ಮೆಂಟ್ ಹೆಂಗ್ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಕಾಂಟ್ರಾ ಇಂಡಿಕೇಶನ್, ಈ ಕಂಡೀಷನ್ ಅಥವಾ ಈ ಮೆನ್ಯೂವರ್ ನ ಯಾವ್ಯಾವ ಕಂಡೀಷನ್ ಗೆ ಮಾಡಬಾರ್ದು ಅಂದ್ರೆ ಅನ್ಕಾನ್ಶಿಯಸ್ ಪೇಷಂಟ್ ಗೆ ಈ ಮೆನ್ಯೂವರ್ ನ ಯೂಸ್ ಮಾಡಬಾರ್ದು. ದೆನ್ ಇನ್ಫ್ಯಾಂಟ್ ಅಂಡ್ ನ್ಯೂ ಬಾರ್ನ್, ಇನ್ಫ್ಯಾಂಟ್ಸ್ ಮತ್ತೆ ನ್ಯೂ ಬಾರ್ನ್ ಈ ಕಂಡೀಷನ್ ನ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಓಕೆ, ವಿಚ್ ಲಂಗ್ ವಾಲ್ಯೂಮ್ ಹೆಲ್ಪ್ಸ್ ಟು, ಇದು ಕ್ವಶನ್, ವಿಚ್ ಲಂಗ್ ವಾಲ್ಯೂಮ್ ಹೆಲ್ಪ್ಸ್ ಟು ರಿಮೂವ್ ಫಾರಿನ್ ಬಾಡಿ ಏರ್ವೇ ಅಬ್ಸ್ಟ್ರಕ್ಷನ್. ಯಾವ ಲಂಗ್ ವಾಲ್ಯೂಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಫಾರಿನ್ ಬಾಡಿನ ರಿಮೂವ್ ಮಾಡಕ್ಕೆ, ಅಬ್ಸ್ಟ್ರಕ್ಷನ್ ಆಗಿರೋದ್ನ ಅಂತಂದ್ರೆ ರೆಸಿಡ್ಯೂಯಲ್ ವಾಲ್ಯೂಮ್. ಅದು ಎಷ್ಟಿರುತ್ತೆ ಅಂದ್ರೆ 1200 ml. ಇದು ಬರುತ್ತೆ ವಾಲ್ಯೂಮ್ಸ್ ಗಳನ್ನ, ಆಗ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ರೆಸಿಡ್ಯೂಯಲ್ ವಾಲ್ಯೂಮ್ ಹೆಲ್ಪ್ ಮಾಡುತ್ತೆ, ನೆನ್ಪಿರ್ಲಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಈಗ ಥ್ರಸ್ಟ್ ಆಯ್ತು. ಈಗ
ಚೆಸ್ಟ್ ಮೆನ್ಯೂರ್, ಥ್ರಸ್ಟ್ ಮೆನ್ಯೂರ್ ಅಲ್ಲ, ಚೆಸ್ಟ್ ಮೆನ್ಯೂರ್ used in obese patient and pregnancy to remove foreign body airway obstruction. ಫಾರಿನ್ ಬಾಡಿ ಏರ್ವೇ ಅಬ್ಸ್ಟ್ರಕ್ಷನ್ ನ ರಿಮೂವ್ ಮಾಡಕ್ಕೆ ಒಬೇಸ್ ಪೇಷಂಟ್ ಮತ್ತೆ ಪ್ರೆಗ್ನೆಂಟ್ ಪೇಷಂಟ್ ಗೆ ಯೂಸ್ ಮಾಡ್ತೀವಿ. ಏನಪ್ಪಾ ಅಂತ ಅಂದ್ರೆ ಹ್ಯಾಂಡ್ ಪ್ಲೇಸ್ಮೆಂಟ್ ಎಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಚೆಸ್ಟ್, ಇನ್ ಬಿಟ್ವೀನ್ ಚೆಸ್ಟ್ ಅಂದ್ರೆ ಸ್ಟರ್ನಮ್ ಮಧ್ಯ, ಚೆಸ್ಟ್ ಮಧ್ಯ ಸ್ಟರ್ನಮ್ ಬೋನ್ ಇರುತ್ತಲ್ವಾ ಅಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು. ಏನಂತ ಅಂದ್ರೆ ಒಂದು ಹ್ಯಾಂಡ್ ನ ರಿಸ್ಟ್ ಇಟ್ಕೊಂಡು ಅದನ್ನ ಮಧ್ಯದಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅದ್ರ ಮೇಲೆ ಇನ್ನೊಂದು ಹ್ಯಾಂಡ್ ನ ಇಟ್ಟು ಇನ್ವರ್ಡ್ ಔಟ್ವರ್ಡ್ ಮೂವ್ಮೆಂಟ್ ಮಾಡಬೇಕು. ಅದನ್ನ ಚೆಸ್ಟ್ ಥ್ರಸ್ಟ್ ಮೆನೂವರ್ ಅಂತಾರೆ. ಒಂದು ನೆನಪಿರ್ಲಿ, ನೋಟ್ ಯಾವ್ದಪ್ಪ ಇದ್ರಲ್ಲಿ ಇಂಪಾರ್ಟೆಂಟ್ ನೋಟ್ ಅಂತ ಅಂದ್ರೆ ಇನ್ ಒಬೆಸಿಟಿ ಮತ್ತೆ ಪ್ರೆಗ್ನೆನ್ಸಿ ಪೇಷಂಟ್ ಗೆ ಅಬ್ಡಾಮಿನಲ್ ಮೆನೂವರ್ ನ ಯೂಸ್ ಮಾಡಬಾರ್ದು, ಓನ್ಲಿ ಚೆಸ್ಟ್ ಥ್ರಸ್ಟ್ ಮೆನೂವರ್ ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 5 back slaps and 5 chest compression. 5 back slaps and 5 chest compression. ಇದನ್ನ ಯಾವುದು? ಇಟ್ ಈಸ್ ಯೂಸ್ಡ್ ಇನ್ ಇನ್ಫೆಂಟ್ಸ್. ಇದನ್ನ ಇನ್ಫೆಂಟ್ಸ್ ಯೂಸ್ ಮಾಡ್ತೀವಿ, ಗೊತ್ತಿರ್ಲಿ ನಿಮ್ಗೆ. ಫಸ್ಟ್, ಇನ್ಫೆಂಟ್ ಪ್ಲೇಸ್ ಇನ್ ಹ್ಯಾಂಡ್ ಇನ್ ಪ್ರೋನ್ ಪೊಸಿಷನ್ ಅಲ್ಲಿ ಬೇಬಿನ ಕೈ ಮೇಲೆ ಮಲಗಿಸ್ಕೋಬೇಕು ಲೆಫ್ಟ್ ಹ್ಯಾಂಡ್ ಅಲ್ಲಿ. ಏನಪ್ಪಾ ಅಂದ್ರೆ ಹೆಂಗೆ ಅಂತ ಅಂದ್ರೆ ಹೆಡ್ ಲೋವರ್ ದೆನ್ ಚೆಸ್ಟ್ ಗಿಂತ ಹೆಡ್ ಲೋವರ್ ಇರಬೇಕು, ಆ ತರ ಮಲಗಿಸ್ಕೊಂಡು 5 ಬ್ಯಾಕ್ ಸ್ಲಾಪ್ಸ್ ನ ಕೊಡಬೇಕು. ಎಲ್ಲಿ? ಬಿಟ್ವೀನ್ ಇನ್ಫೆಂಟ್ ಶೋಲ್ಡರ್ಸ್ ಮಧ್ಯೆ 5 ಬ್ಯಾಕ್ ಸ್ಲಾಪ್ಸ್ ನ ಕೊಡಬೇಕು, ಆಯ್ತಾ? ದೆನ್ ಅದಾದ್ಮೇಲೆ ಇನ್ಫೆಂಟ್ ಪ್ಲೇಸ್ಡ್ ಇನ್ ಹ್ಯಾಂಡ್ ಇನ್ ಸುಪೈನ್ ಪೊಸಿಷನ್. ನೆಕ್ಸ್ಟ್ ಅದು ಪ್ರೋನ್ ಪೊಸಿಷನ್ ಇಂದ ಸುಪೈನ್ ಪೊಸಿಷನ್ ಅಲ್ಲಿ ಮಲಗಿಸ್ಕೊಂಡು ಹೆಡ್ ಲೋವರ್ ದೆನ್ ಹೆಡ್ ಚೆಸ್ಟ್ ಗಿಂತ ಕಮ್ಮಿ ಲೋವರ್ ಆಗಿರ್ಬೇಕು, ಹಂಗಿರ್ಬೇಕು. ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಎಲ್ಲಿ ನಾವು ಕಂಪ್ರೆಸ್ ಮಾಡಬೇಕು ಅಂದ್ರೆ ಜಸ್ಟ್ ಬಿಲೋ ದಿ ಲಿಪ್ಪಲ್ ಲೈನ್ ಗಿಂತ ಸ್ವಲ್ಪ ಕೆಳಗಡೆ 5 ಚೆಸ್ಟ್ ಕಂಪ್ರೆಷನ್ ನ ಕೊಡಬೇಕು. ಓಕೆ, ಇದನ್ನ ಇನ್ಫ್ಯಾಂಟ್ಸ್ ಗೆ ಯೂಸ್ ಮಾಡ್ತೀವಿ. 5 ಬ್ಯಾಕ್ ಸ್ಲಾಪ್ಸ್ ಅಂಡ್ 5 ಚೆಸ್ಟ್ ಕಂಪ್ರೆಷನ್. ಓಕೆ, ಗೊತ್ತಿರ್ಲಿ ಇದು. ನೆಕ್ಸ್ಟ್, ವಲ್ಸಲ್ವಾ ಮೆನವರ್ ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ವಲ್ಸಲ್ವಾ ಮೆನವರ್ ಯೂಸ್ಡ್ ಇನ್ 2 ಕಂಡೀಷನ್. 2 ಕಂಡೀಷನ್ ಅಲ್ಲಿ ವಲ್ಸಲ್ವಾ ಮೆನವರ್ ನ ಯೂಸ್ ಮಾಡ್ತೀವಿ. ಡ್ಯೂರಿಂಗ್ ರಿಮೂವ್ ಆಫ್ ಚೆಸ್ಟ್ ಟ್ಯೂಬ್ ಅಂಡ್ ಡ್ಯೂರಿಂಗ್ ರಿಮೂವ್ ಆಫ್ ಎನ್ಜಿ ಟ್ಯೂಬ್ ರಿಮೂವ್ ಮಾಡ್ಬೇಕಾದ್ರೆ ಮತ್ತೆ ಚೆಸ್ಟ್ ಟ್ಯೂಬ್ ರಿಮೂವ್ ಮಾಡ್ಬೇಕಾದ್ರೆ ವಲ್ಸಲ್ವಾ ಮೆನವರ್ ನ ಯೂಸ್ ಮಾಡ್ತೀವಿ. ಏನಪ್ಪಾ ವಲ್ಸಲ್ವಾ ಮೆನವರ್ ಅಂದ್ರೆ ಚೆಸ್ಟ್ ಟ್ಯೂಬ್ ರಿಮೂವ್ ಮಾಡ್ಬೇಕಾದ್ರೆ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ 3 ಮೂವ್ಮೆಂಟ್ಸ್. ಡೀಪ್ ಬ್ರೀತ್ ಮಾಡಕ್ ಹೇಳ್ಬೇಕು ಫಸ್ಟ್, ಆಮೇಲೆ ಬ್ರೀತ್ ನ ಹೋಲ್ಡ್ ಮಾಡಕ್ ಹೇಳ್ಬೇಕು, ಮತ್ತೆ ಡೌನ್ ಎಫರ್ಟ್ ಹೇಳ್ಬೇಕು. ಈ 3 ಬ್ರೀತಿಂಗ್ ಕಂಡೀಷನ್ ಅಲ್ಲಿ ನಾವು ಚೆಸ್ಟ್ ಟ್ಯೂಬ್ ನ ರಿಮೂವ್ ಮಾಡಬಹುದು. ವಲ್ಸಲ್ವಾ ಮೆನವರ್ ನ ಹಿಂಗೆ ಯೂಸ್ ಮಾಡ್ಕೋತೀವಿ ಯಾವಾಗ ಚೆಸ್ಟ್ ಟ್ಯೂಬ್ ರಿಮೂವ್ ಮಾಡ್ಬೇಕಾರೆ. ಬಟ್ ಇನ್ ಎನ್ಜಿ ಟ್ಯೂಬ್ ರಿಮೂವ್ ಮಾಡ್ಬೇಕಾದ್ರೆ ಓನ್ಲಿ 2 ಮೂವ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಡೀಪ್ ಬ್ರೀತ್ ಮಾಡಕ್ ಹೇಳಿ ಹೋಲ್ಡ್ ಮಾಡಕ್ ಹೇಳ್ತೀವಿ ಡೀಪ್ ನ, ದೆನ್ ರಿಮೂವ್ ಮಾಡ್ತೀವಿ. ಯಾಕೆ ಯೂಸ್ ಮಾಡಬೇಕು ಈ ಮೆನವರ್ ನ ಅಂದ್ರೆ ಟು ಪ್ರಿವೆಂಟ್ ಆಸ್ಪಿರೇಷನ್. ಎನ್ಜಿ ಟ್ಯೂಬ್ ಅಲ್ಲಿ ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಆಸ್ಪಿರೇಷನ್ ನ ಪ್ರಿವೆಂಟ್ ಮಾಡಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಇನ್ನು ಇದ್ರಲ್ಲಿ ಚೆಸ್ಟ್ ಟ್ಯೂಬ್ ಅಲ್ಲಿ ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಟು ಪ್ರಿವೆಂಟ್ ಏರ್ ಎಂಬೋಲಿಸಮ್ ನ ಪ್ರಿವೆಂಟ್ ಮಾಡಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಡ್ಯೂರಿಂಗ್ ರಿಮೂವ್ ಆಫ್ ಚೆಸ್ಟ್ ಟ್ಯೂಬ್ ರಿಮೂವ್ ಮಾಡಬೇಕಾದ್ರೆ ಈ ವಲ್ಸಲ್ವಾ ಮೆನವರ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಪ್ರಿವೆಂಟ್ ಏರ್ ಎಂಬೋಲಿಸಮ್. ಚೆಸ್ಟ್ ಟ್ಯೂಬ್ ಮಾಡ್ಬೇಕಾದ್ರೆ ಏರ್ ಎಂಬೋಲಿಸಮ್ ಆಗದೆ ಇರಲಿ ಅಂತ ಈ ವಲ್ಸಲ್ವಾ ಮೆನವರ್ ನ ಯೂಸ್ ಮಾಡ್ತೀವಿ. ಏರ್ ಎಂಬೋಲಿಸಮ್ ಅಂದ್ರೆ ಬಬಲ್ಸ್ ತರ ಏರು ಹೋಗಿ ಚೆಸ್ಟ್ ಅಲ್ಲಿ ಕೂರ್ದೇ ಇರೋ ತರ ಪ್ರಿವೆಂಟ್ ಮಾಡಕ್ಕೋಸ್ಕರ, ಏರ್ ಎಂಬೋಲಿಸಮ್ ಆಗಬಾರ್ದು ಅಂತ ವಲ್ಸಲ್ವಾ ಮೆನವರ್ ನ ಯೂಸ್ ಮಾಡ್ತೀವಿ. ಓಕೆ, ಇವತ್ತೇನೇನ್ ತಿಳ್ಕೊಂಡ್ವಿ ಅಂತ ಅಂದ್ರೆ ಅಬ್ನಾರ್ಮಲ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ತಿಳ್ಕೊಂಡ್ವಿ, ಮತ್ತೆ ಮೆನವರ್ಸ್ ನ ತಿಳ್ಕೊಂಡ್ವಿ. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್ಗೆ, ಇದು ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ನೆಕ್ಸ್ಟ್ ಟಾಪಿಕ್ ನಾನು ಯಾವ್ದು ಹೇಳ್ತೀನಿ ಅಂತಂದ್ರೆ ನಾರ್ಮಲ್ ರೆಸ್ಪಿರೇಟರಿ ಸೌಂಡ್ಸ್ ಇದೆ, ಇನ್ನು ಡಿಸೀಸ್ ಕಂಡೀಷನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ, ಡಯಾಗ್ನೋಸಿಸ್ ಇದೆ, ತುಂಬಾ ಇದೆ. ಇದ್ರ ಬಗ್ಗೆ ಒನ್ ಬೈ ಒನ್ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.